ಮೂಢನಂಬಿಕೆ ಸಾಮೇಲ ದೇವರ ಮೇಲೆ ನಂಬಿಕೆ ಇಡ್ರಿ, ಆದ್ರೆ ದೇವರ ಹೆಸರು ಮೇಲೆ ಭ್ರಷ್ಟಾಚಾರ ಮಾಡಬೇಡಿ. ಅದಕ್ಕಿಂತ ಭಿಕ್ಷೆ ಬೇಡ್ರಿ ಕೊಡ್ತಾರೆ ಜನ ಅಂತಿನ್ನ. ಕರೆಕ್ಟಾ? ನೀವು ಹಂಗಾದಿರಿ, ಲಿಂಬೆ ನಂಬ್ತೀರಿ, ಮನುಷ್ಯರು ನಂಬೋದಲ್ಲ. ಅದ ಒಂದು ಬಾಂಬ್ ನಮ್ಮ ದೇಶದೊಳಗೆ ಒಂದು ಮಾತು ಹೇಳ್ತೀನಿ ನಿಮಗೆ, ಬಾಂಬ್ ಬಿದ್ರಿ ಅದ್ರಾಗಲ್ಲ, ಅದ ಒಂದು ಲಿಂಬೆಹಣ್ಣು ಬಿದ್ರೆ ಸಾತ್ ಬಿಡ್ತಾರೆ ನಡಿ. ಕುಂಕುಮ ಹಚ್ಚಿಬಿಟ್ರೆ ಅಂದ್ರೆ ಉರ್ಲ ಹಾಕೊಂಡ್ಬಿಡ್ತಾರೆ ನಡಿ. ಫೋನ್ ಬಂದು ಅನ್ನೋದ ಅಪರ ನಮ್ಮ ಮನೆ ಮುಂದೆ ಲಿಂಬೆಹಣ್ಣು ಬೇತ್ತು. ಅದಕ್ಕೆ ಬಾಂಬ್ಗಿಂತೂ ಬೇಕಾರ ಯಾವುದು? ಲಿಂಬೆಹಣ್ಣು. ಆ ಲಿಂಬೆಹಣ್ಣು ನಂಬಕ್ಕೆ ಹೋಗ್ಬೇಡ್ರಿ, ದುಡಿಮೆ ನಂಬ್ರಿ. ದುಡಿಮೆ ಒಳಗೆ ದೇವ್ರದನ. ಆಮೇಲೆ ಈ ಒಂದು ಸಂಸ್ಥೆ ಇವತ್ತು ಹೇಳ್ತೀನಿ, ನಾ ಬಂದೀನಿ ಅಂದ್ರೆ 100ಕ್ಕೆ 100 ಇಡೀ ಗುಲ್ಬರ್ಗ ಜಿಲ್ಲಾದೊಳಗೆ ಏವನ ಆಗತ್ತೆ ಹೇಳ್ತ. ಯಾಕಂದ್ರೆ ಅದನ್ನ ನಾನು ಏನು ಹೇಳ್ತೀವಿ ಸಹ ನನ್ನ ಮಕ್ಕಳಾದ್ರೆ ನಮಗೆ ನಾವು ಬೆಳೆಸಿದ್ರೆ ಆಗತ್ತ ಅಂತೀರಿ ನೀವು ಕುಂತಾಗ ಎಲ್ಲರೂ. ಅದು ಪಕ್ಕ ನೀವು ಬೆಳೆಸಿದ್ರೆ ಇದು ಗುಲ್ಬರ್ಗ ಜಿಲ್ಲಾಕ್ಕೆ ಹೋಗುತ್ತೆ, ಇಲ್ಲಾಂದ್ರೆ ಆಗೋದಿಲ್ಲ. ಅದಕ್ಕೆ ನೀವು ಏನು ಮಾಡ್ಬೇಕು? ಪೇರೆಂಟ್ಸ್ ಆರ್ ದಿ ಗಾಡ್ ಅಂತ ಹೇಳ್ಬೇಕು. ಅವ್ರನ್ನ ನೀವು ಆದಷ್ಟು ಪ್ರಿಫರೆನ್ಸ್ ಕೊಡ್ರಿ, ಅವ್ರ ಮಕ್ಕಳಿಗೆ ಪ್ರಿಫರೆನ್ಸ್ ಕೊಡ್ರಿ, ಅವಕಾಶಗಳನ್ನ ಕೊಟ್ಟು ಅವ್ರನ್ನ ಬೆಳೆಸಿದ್ರಿ ಅಂದ್ರೆ ಕಲಾವಿದ ಕಲಾಭಿಮಾನಿಗಳಲ್ಲಿ ವಂದನೆಗಳು. ಇವತ್ತು ಜುಲೈ 4ನೇ ತಾರೀಕು 2026 ಕಲಬುರಗಿಯ SM ಪಂಡಿತ್ ರಂಗಮಂದಿರದಲ್ಲಿ ನಮ್ಮ ಅಮರ ಕಲಾವಿದರಿಂದ ಸಾಂಸ್ಕೃತಿಕ ಸಂಭ್ರಮ ಭಾಳ ಅತಿ ವಿಜೃಂಭಣೆಯಿಂದ ನಡೀತಿದೆ. ಎಲ್ಲ ಮಕ್ಕಳು ಕಲಾವಿದರು ಒಳ್ಳೆ ಉತ್ಸಾಹದಿಂದ ಪ್ರೇಕ್ಷಕರ ಮನವನ್ನು ತೋರಿಸಿದ್ದಾರೆ. ಈ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನ ನಮ್ಮ ಸಿದ್ದನಕೊಳ್ಳ ಕಲಾ ಪೋಷಕರ ಮಠ ನಿರಂತರ ದಾಸೋಹ ಮಠ, ಅದು ಬಾದಾಮಿ ತಾಲೂಕಿನ ನಂತರ ಸಿದ್ದನಕೊಳ್ಳದಲ್ಲಿದೆ. ಡಾಕ್ಟರ್ ರಾಜ್ಕುಮಾರ್ ಅವರನ್ನು ಬೆಳೆಸಿದಂಥ ಒಂದು ಮಠ. ನಂತರ ನಮ್ಮ ಉದಯ್ ಕುಮಾರ್ ಅವರು, ಕಲ್ಯಾಣ ಕುಮಾರ್ ಅವರು, ಯಾರೇ ಕಲಾವಿದರು, ಸಣ್ಣ ಕಲಾವಿದರು, ದೊಡ್ಡ ಕಲಾವಿದರಲ್ಲಿ ಆ ಮಠದಿಂದ ಒಳ್ಳೆಯ ಒಂದು ತಯಾರಾಗುತ್ತೆ. ಇವತ್ತ ನಮ್ಮ ಕಲಬುರಗಿಯ ಮಕ್ಕಳ ಭಾಗ್ಯ, ಕಲಾವಿದರ ಭಾಗ್ಯ ಅಂತ ಪೂಜರು ಬಂದು ಆಶೀರ್ವಾದ ಮಾಡಿದ್ದಾರೆ. ಜೊತೆಗೆ ನಮ್ಮ ಕಲಬುರಗಿಯ ಖ್ಯಾತ ಉದ್ಯಮಿಗಳಾದಂಥ ಸತೀಶ್ ಗುಜ್ಜಾದರ ಕೂಡ ಕಾರ್ಯಕ್ರಮದಲ್ಲಿ ಅತಿಥಿಗಳಾಗಿ ಭಾಗಿಯಾದರು. ಜೊತೆಗೆ ನಿವೃತ್ತ ಜಂಟಿ ಆಯುಕ್ತರಾದಂಥ ಅರವಿಂದ್ ಮಂಗಣ್ಣ ಸರ್ ಅವರು ಹಾಗೂ ನಮ್ಮ ಪರಶುರಾಮ ಅನ್ನೋರು ಕೂಡ ಈ ಕಾರ್ಯಕ್ರಮದ ಅತಿಥಿಗಳಾಗಿದ್ದರು. ಮತ್ತು ನಮ್ಮ ಈ ಕಾರ್ಯಕ್ರಮದ ಪ್ರಾರ್ಥನಾ ಗೀತೆಯನ್ನು ಕುಮಾರಿ ಮೇಘನಾ ಹಿರೇಮಠ್, ಕುಮಾರಿ ವೈಷ್ಣವ ಹಿರೇಮಠ್, ಡಾಕ್ಟರ್ ಶ್ವೇತಾ ನಿರ್ವಹಿಸಿಕೊಟ್ರು. ಜೊತೆಗೆ ಮಕ್ಕಳು ಕೂಡ ಬಹಳ ಆನಂದದಿಂದ ಕೊಂಡಾಡಿದರು, ಸಂಭ್ರಮಿಸಿದರು. ಈ ರೀತಿ ಕಲಬುರಗಿ ಜನತೆ, ನಮ್ಮ ಸಿದ್ದನಕೊಳ್ಳ ಅಂತ ಹೇಳಿದ ಪ್ರಕಾರ ಕಲಬುರಗಿ ಜನತೆ ಪ್ರೋತ್ಸಾಹ ಕೊಟ್ಟರೆ, ಮನಸ್ಸು ಮಾಡಿದ್ರೆ ಇದು ಕೂಡ ಸೆಕೆಂಡ್ ಒಂದು 2ನೇ ಸಿದ್ದನಕೊಳ್ಳ ಈ ಕಲಬುರಗಿ ಆಗ್ತದೆ. ಕಲಬುರಗಿಯಲ್ಲಿ ಒಳ್ಳೆ ಕಲಾವಿದರಿದ್ದಾರೆ. ಅಮೋದ್ ಹಿರೇಮಠರು ಹಾಗೂ ದಯಾನಂದ ಹಿರೇಮಠರು ಸಿನಿಮಾದಲ್ಲಿ ಕೂಡ ಒಳ್ಳೆ ಕೆಲಸ ಮಾಡಿದ್ದಾರೆ. ಸಂಗೀತ ಮತ್ತು ಸಾಹಿತ್ಯ ಅಂತ ಒಂದು ಕಲಾವಿದರು ಇದ್ದಾರೆ. ಅದಕ್ಕೆಲ್ಲರೂ ಮನಸ್ಸು ಮಾಡಿದ್ರೆ ಈ ಕಲಬುರಗಿ ನಾಡು ಶರಣರ ನಾಡು, ಶರಣಬಸವರ ಆಶೀರ್ವಾದದಿಂದ, ಸಿದ್ದಪ್ಪನ ಆಶೀರ್ವಾದದಿಂದ ಈ ನಾಡು ಉತ್ತಮ ಕಲಾವಿದರು ಬೀಡಾಗ್ತದೆ. ಮತ್ತೊಮ್ಮೆ ಎಷ್ಟು ಚಲನಚಿತ್ರಕ್ಕೆ ಸಂಗೀತ ಕೊಟ್ಟಿದ್ದೀರಿ ಸರ್? ನಾನು ಸುಮಾರು 8 ಸಿನಿಮಾಗಳಿಗೆ ವಿಜಯ ಕಂಕಣ, ಕಟಿಮಠಿ ಸ್ಟೇಷನ್ ಮಾಸ್ಟರು, ಪ್ರಪ್ರಥಮವಾಗಿ ಕಲಬುರಗಿಯ ಶರಣಬಸವೇಶ್ವರ ಪಿಕ್ಚರ್ಗೆ ಸಂಗೀತ ಒದಗಿಸಿದ್ದು. ಈ ರೀತಿ ಲಾಸ್ಟ್ ಅಂದ್ರೆ ನಮ್ಮ ಪುಟ್ಟಯ್ಯ ಸರ್ ಅಂತ ಮಹಾನ್ ಸಂಗೀತಗಾರ, ಸಾಹಿತ್ಯಗಾರನ ಸಿನಿಮಾಕ್ಕೆ ಸಾಹಿತ್ಯ ಬರೆದು ಸಂಗೀತ ಜೊತೆಗೆ ಭಾಗ್ಯ ನನ್ನದಾಯಿತು.
ಸರ್ ಕೆಲವು ನಾಟಕ ಒಂದು ಬರಿತಾ ಇದ್ರಂತ ಸರ್. ನಾಟಕ ಅಂತ. ಆ ನಾಟಕಗಳು ಅನೇಕ ಶರಣರ ನಾಟಕಗಳನ್ನ ನನ್ನ ವೃತ್ತಿ ಜೊತೆಗೆ ಸರ್ಕಾರಿ ನೌಕರಿ ಜೊತೆಗೆ ಈ ರೀತಿ ಒಂದು ಯಾವ ರೀತಿ ಆಗಿದ್ರೆ ಇದು ಕಲಬುರಗಿ ಶರಣ ಬಸವಣ್ಣ ಆಶೀರ್ವಾದ, ವಂದನಗಳ ಆಶೀರ್ವಾದ. ನನಗನಿಸ್ತದ ಇದು ವೃತ್ತಿಯಲ್ಲಿ ನಾನು ಮಾಡ್ತಕ್ಕಂಥ ಸಾಧ್ಯನೇ ಇಲ್ಲ. ಒಂದು ನಿಮಿಷ ಸಮಯ ಸಿಗ್ತದಲ್ಲ, ಇದು 23 ಶರಣರ ನಾಟಕ, 10-12 ಸಿನಿಮಾಗಳು, ಕೆಸೆಟ್ಗಳು, ಆಮೇಲೆ ಎಷ್ಟೋ ಅದರ ಗಳಿಕೆ ಆಗೋದು. ಅದು ಕೂಡ ಈ ಕಲಬುರಗಿಯ ಪತಂಜಲಿ ನುಡಿದು ಆರೋಗ್ಯ ಮಾರ್ಪದ ನಾಟಕಗಳು ಚದುರ ನಿಜದ ಕುರಿತು ಕಾವ್ಯ ಪ್ರಯೋಗ ಪ್ರತಿಗಳ ನಾನೇ ಸಾಕ್ಷಿ. ಇಲ್ಲಿ ಓದಬೇಡ, ಬರಿಬೇಡ, ಭಕ್ತಿಯೋದ ಸಾಕು. ಅದಕ್ಕೆ ಶರಣರ ನಾಡು, ಬಸವ ಕಲ್ಯಾಣ ಇದೆಲ್ಲ ಸುತ್ತಮುತ್ತ ನೋಡಿದ್ರೆ ಇದೊಂದು ಹಿಂದಕ್ಕೆ ಹೆಂಗೆ ಶರಣರು ಇಲ್ಲಿ ಬಾಳೆ ಬೆಳಗಿದ್ರು, ಅದೇ ರೀತಿ ಪುನರ್ಜೀವನ ಈ ನಮ್ಮ ಸಿದ್ದನಕಳ್ಳರ ಆಶೀರ್ವಾದ, ಅರ್ಜುನ ಆಶೀರ್ವಾದ ತಮ್ಮೆಲ್ಲರನ್ನು ಪ್ರೋತ್ಸಾಹ ಇದ್ರೆ ಮತ್ತೊಮ್ಮೆ ಪುಣ್ಯದ ನಾಡು ಕಲೆಯೇ ಕೂಡ ಆಗ್ತದೆ. ಸಂಶಯ ಇಲ್ಲ. ನಾನು ಮಾತನಾಡಿದ್ದು ಅಮರಪ್ಪ ಹಿರೇಮಠ. ನನ್ನ ಕಾವ್ಯನಾಮ ಅಥವಾ ನನ್ನ ಸಿನಿಮಾದಲ್ಲಿ ಹೆಸರು ಅಮರಪ್ಪ ಹಿರೇಮಠ. ಸರ್ ಪ್ರಾಪರ್ ಇಲ್ಲ. ಪ್ರಾಪರ್ ನಾನು ಈಗಿನ ಯಾದಗಿರಿ ಜಿಲ್ಲೆಯ ಶಾಪುರ ತಾಲೂಕಿನ ರೋತ್ಪೇಡಿ ಗ್ರಾಮದ. ನಮ್ಮ ಮೂಲ ಸ್ಥಾನ ಅಂದ್ರೆ ನಮ್ಮ ಜೋರಿ ಜಿಲ್ಲೆಯ ಮಧುರಿ ಗ್ರಾಮ ಮೂಲ. ಇಂಥ ತಮ್ಗೆಲ್ಲರಿಗೂ ಇದನ್ನು ಕೇಳಲಿಕ್ಕೆ ಧನ್ಯವಾದ.